ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಸರ್ಕಾರದ ಒಂದು ಸುತ್ತೋಲೆ ಬರುತ್ತೆ. ಆ ಒಂದು ಸುತ್ತೋಲೆ ಏನು ಅಂತಂದ್ರೆ, ಕಳೆದ ವರ್ಷ ಏನು ಒಳ ಮೀಸಲಾತಿ ಜಾರಿಗಾಗಿ ನೋಟಿಫಿಕೇಶನ್ಗಳನ್ನ ತಡೆ ಹಿಡಿಯಲಾಗಿತ್ತು. ಸೊ ಆ ತಡೆ ಹಿಡಿದ ದಿನಾಂಕದಿಂದ ಯಾವುದೆಲ್ಲ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಹೊಸದಾಗಿ ಅಧಿಸೂಚನೆ ಆಗಿರ್ಬೋದು, ತಿದ್ದುಪಡಿ ಅಧಿಸೂಚನೆಗಳು, ಅವೆಲ್ಲವನ್ನು ಕೂಡ ಒಳ ಮೀಸಲಾತಿ ಅನ್ವಯವಾಗುವಂತೆ ಮತ್ತೆ ಅಂದ್ರೆ ಅಗೇನ್ ರೀ ನೋಟಿಫಿಕೇಶನ್ ಮಾಡಿ ಅಂತೇಳಿ ಒಂದು ಆದೇಶ ಬರುತ್ತೆ. ಸೊ ಅದರ ಜೊತೆ ಒಂದಿಷ್ಟು ಸಚಿವರ ಅಂದ್ರೆ ನಮ್ಮ KH ಮುನಿಯಪ್ಪ ಅವರ ಸಚಿವರ ಒಂದು ಪತ್ರ ಕೂಡ ಬಹಿರಂಗ ಆಗುತ್ತೆ. ಅವರು ಕೂಡ ಒಂದು ಪತ್ರದಲ್ಲಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿರುವಂತದ್ದು, ಒಂದಿಷ್ಟು ನೋಟಿಫಿಕೇಶನ್ಗಳನ್ನ ಮೆನ್ಷನ್ ಮಾಡಿ ಇದನ್ನೆಲ್ಲ ಕೂಡ ನೀವು ಒಳ ಮೀಸಲಾತಿ ಅನ್ವಯ ಆಗುವಂತೆ ಮತ್ತೊಮ್ಮೆ ಅಧಿಸೂಚನೆ ಹೊರಡಿಸಿ ಅಂತೇಳಿ. ಸೊ ಇದಾದ್ಮೇಲೆ ತುಂಬಾ ಗೊಂದಲ ಉಂಟಾಗುತ್ತೆ ಅಭ್ಯರ್ಥಿಗಳಲ್ಲಿ. ಏನಿದು, ಯಾಕೆ ಈ ತರ, ಯಾವುದೆಲ್ಲ ನೋಟಿಫಿಕೇಶನ್ ಹಂಗಾರೆ ಇವ್ರು ಕ್ಯಾನ್ಸಲ್ ಮಾಡ್ತಾರೆ, ಏನು ಎತ್ತ ಅಂತೇಳಿ ತುಂಬಾ ಆಲ್ರೆಡಿ ಕೃಷಿ ಅಧಿಕಾರಿ ಪರೀಕ್ಷೆ ನಿಗದಿ ಆಗಿತ್ತು. ಇದೇ ತಿಂಗಳ 6-7ನೇ ತಾರೀಕು ಹಾಲ್ ಟಿಕೆಟ್ ಕೂಡ ಬಂದಾಗಿತ್ತು. ಬಟ್ ಅದನ್ನ ಕೂಡ ನಿನ್ನೆ ಪರೀಕ್ಷೆಯನ್ನು ರದ್ದುಗೊಳಿಸಿ KPSC ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಒಂದಂತೂ ಸತ್ಯ, ಈ ಸರ್ಕಾರ ಮತ್ತು KPSC ಮೊದಲೇ ದೊಡ್ಡ ಗೊಂದಲದ ಗೂಡಾಗಿವೆ. ಒಂದು ರೀತಿ ತುಗ್ಲಕ್ ನೀತಿ ರೀತಿ ವರ್ತನೆ ಮಾಡ್ತಾ ಇದೆ. ಒಂದಕ್ಕೂ ಕೂಡ ಸರಿಯಾದ ಸ್ಪಷ್ಟನೆ ಇಲ್ಲ. ಇನ್ ಕೇಸ್ ನೀವು ಒಳ ಮೀಸಲಾತಿ ಅನ್ವಯಿಸುವಂತೆ ಅದನ್ನ ಅಥವಾ ರೀನೋಟಿಫಿಕೇಶನ್ ಮಾಡೋ ಹಾಗಿದ್ರೆ ಹಾಲ್ ಟಿಕೆಟ್ ಯಾಕೆ ಬಿಡಬೇಕಿತ್ತು? ಪರೀಕ್ಷೆ ದಿನಾಂಕಗಳನ್ನು ಯಾಕೆ ಅನೌನ್ಸ್ ಮಾಡಬೇಕು? ಇಲ್ಲಿ KPSC ಸುಪ್ರೀಮ ಅಥವಾ ಸರ್ಕಾರ ಏನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಸರ್ಕಾರ ನಿರ್ದೇಶನ ನೀಡಿದ್ರು ಕೂಡ KPSC ಪರೀಕ್ಷೆ ಮಾಡೋದಕ್ಕೆ ಹೊರಟಿತ್ತ? ಅಂಡ್ ಇನ್ನೊಂದು ಮುಖ್ಯವಾದಂಥದ್ದು, ಲ್ಯಾಂಡ್ ಸರ್ವೇರ್ ಆಲ್ರೆಡಿ ಅಭ್ಯರ್ಥಿಗಳು ಪರೀಕ್ಷೆಗೆ ಅರ್ಜಿ ಹಾಕಿದ್ದಾರೆ, ಆ ಪರೀಕ್ಷಾ ಶುಲ್ಕವನ್ನು ಕಟ್ಟಿದ್ದಾರೆ. ಪರೀಕ್ಷೆ ದಿನಾಂಕವನ್ನು ಕೂಡ ಹಿಂದೆ ನಿಗದಿ ಮಾಡಲಾಗಿತ್ತು. ಅದು ಮತ್ತೆ ಒಳ ಮೀಸಲಾತಿ ಸಲುವಾಗಿ ಅಂದ್ರೆ ಇನ್ನೊಂದು ತಿದ್ದುಪಡಿ ಅಧಿಸೂಚನೆ ಬಿಟ್ಟು ಹೆಚ್ಚುವರಿ ಹುದ್ದೆಗಳನ್ನ ಸೇರಿಸಿ, ಸೊ ಅದು ಒಳ ಮೀಸಲಾತಿ ಸುತ್ತೋಲೆಗೆ ಅನ್ವಯ ಆಗುತ್ತೆ ಅಂತೇಳಿ ಅದನ್ನ ಈಗ ತಡೆ ಹಿಡಿದಿದ್ದಾರೆ. ಸೊ ಸರ್ಕಾರಕ್ಕೆ ಈ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದ್ರು ಕೂಡ KPSC ಇದುವರೆಗೂ ಸರ್ಕಾರ ಮತ್ತು KPSC ಲ್ಯಾಂಡ್ ಸರ್ವೇರ್ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಡ್ತಾ ಇಲ್ಲ. ನಾವು ರೀನೋಟಿಫಿಕೇಶನ್ ಮಾಡ್ತೀವ ಅಥವಾ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ಏನೂ ಇಲ್ಲ. ಸೊ ಈ ಕಡೆ ಲ್ಯಾಂಡ್ ಸರ್ವೇರ್ ಪರೀಕ್ಷೆಗೆ ಕಾಯ್ತಿರೋ ಅಭ್ಯರ್ಥಿಗಳು ಯಾವ ರೀತಿ ಆಗಿದೆ ಅವ್ರ ಪರಿಸ್ಥಿತಿ ಅಂದ್ರೆ ಹೇಳತಿರೋದು. ಸೊ ನನಗೆ ಈಗ ಇರುವಂತ ಮಾಹಿತಿ ಪ್ರಕಾರ ಲ್ಯಾಂಡ್ ಸರ್ವೇರ್ದು ಸೇಮ್ ಆಸ್ ಇಟ್ ಈಸ್ ಕೃಷಿ ಅಧಿಕಾರಿ ರೀತಿನೇ ಅದು ಪರೀಕ್ಷೆ ಮಾಡಲ್ಲ. ಅದನ್ನು ಕೂಡ ಹೊಸ ಅಧಿಸೂಚನೆ ಹೊರಡಿಸುವಂತ ಸಾಧ್ಯತೆ ಇದೆ ಅಂತ ಇದು ಸ್ಪಷ್ಟ. ಸೊ ಇದು ಇರುವಂತ ಮಾಹಿತಿ. ಅಂಡ್ ಇದು ಮುಖ್ಯವಾಗಿ ಲ್ಯಾಂಡ್ ಸರ್ವೇರು ಮತ್ತು ಅಗ್ರಿಕಲ್ಚರ್ ಆಫೀಸರ್ ಪರೀಕ್ಷೆಗೋಸ್ಕರನೇ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು. ಸೊ ಇದರಲ್ಲಿ KS ಗ್ರೂಪ್ ಬಿ ಬೇರೆ ಬೇರೆ ಕೇಳ್ತಾ ಇದ್ದೀರಾ, ಯಾವ್ದೆಲ್ಲ ಈಗ ಎಕ್ಸಾಮ್ ಆಗಿದೆ, ಮೋಟರ್ ವೆಹಿಕಲ್ ಅದೆಲ್ಲ ಆಗುತ್ತಾ ಅಂತ. ಬಟ್ ಅದ್ರ ಬಗ್ಗೆ ಯಾವುದೇ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಇವತ್ತು KPSC ಯಲ್ಲಿ ಮೀಟಿಂಗ್ ಆಗುತ್ತೆ ಅಂತ ಮಾಹಿತಿ ಇದೆ. ಸೊ ಮೀಟಿಂಗ್ ಆದ್ಮೇಲೆ ನಿಮ್ಗೆ ಪತ್ರಿಕಾ ಪ್ರಕಟಣೆ ಬರ್ಬೋದು, ಯಾವ್ದೆಲ್ಲ ಅನ್ವಯ ಆಗುತ್ತೆ, ಯಾವ್ದಾಗಲ್ಲ, ಏನ್ ಮಾಡ್ತಾರೆ ಅಂತ. ಬಟ್ KS ವಿಚಾರವಾಗಿ ಇವಾಗ ಮತ್ತೆ ದೊಡ್ಡ ಮಟ್ಟದ ಧ್ವನಿ ಎದ್ದೇಳ್ತಾ ಇದೆ. ಕಾರಣ ನಿಮ್ಗೆ ಗೊತ್ತಿದೆ, ಹಿಂದೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅನ್ಯಾಯ ಆಗಿದೆ ಭಾಷಾಂತರದಲ್ಲಿ ಅಂತ ಹೋರಾಟವನ್ನು ಕೂಡ ಮಾಡಾಗಿತ್ತು. ಇದು ಎಕ್ಸಾಮ್ ಅನ್ನ ರೀನೋಟಿಫಿಕೇಶನ್ ಮಾಡಿ ಅಂತ ಕೂಡ ಡಿಮ್ಯಾಂಡ್ ಮಾಡಿದ್ರು. ಬಟ್ ಸರ್ಕಾರ ಅದನ್ನ ಮಾಡಿರ್ಲಿಲ್ಲ. ಬಟ್ ಈಗ ಮತ್ತೊಮ್ಮೆ ಒಳ ಮೀಸಲಾತಿ ಹೆಂಗೋ ನೀವು ಮಾಡ್ತಾ ಇದ್ದಾರೆ, ಸೊ ಇದನ್ನು ಅನ್ವಯಿಸಿ ಅದನ್ನ ರದ್ದು ಮಾಡಿ ಹೊಸದಾಗಿ ನಡೆಸಿ ಅಂತ ಕೇಳ್ತಾ ಇದ್ದಾರೆ ಕೆಲವು ಅಭ್ಯರ್ಥಿಗಳು. ಮತ್ತು ಈ ಡಿಮ್ಯಾಂಡ್ ಎಷ್ಟರ ಮಟ್ಟಿಗೆ KPSC ಮತ್ತು ಸರ್ಕಾರ ಅಕ್ಸೆಪ್ಟ್ ಮಾಡ್ತಾ ಗೊತ್ತಿಲ್ಲ. ಯಾಕಂದ್ರೆ KPSC ಈ ವಿಷಯದಲ್ಲಿ ತುಂಬಾ ಬಣ್ಣತನ ತೋರಿದೆ KS ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿಯಲ್ಲಿ. ಯಾಕಂದ್ರೆ ಅವ್ರಿಗೆ ಎನಿ ಕಂಡೀಷನ್ ಈ ನೋಟಿಫಿಕೇಶನ್ ಅನ್ನ ಅವ್ರು ಮುಗಿಸ್ಬೇಕು. ಅದು ಯಾರ ಜೊತೆ ಅದೇನೋ ಒಪ್ಪಂದ ಇದೆಯೋ ಗೊತ್ತಿಲ್ಲ, ಮುಗಿಸ್ಬೇಕು ಅಂತ ಅವ್ರು ಕುಂತಿದ್ದಾರೆ. ಸೊ ಇವ್ರು ಎಷ್ಟೇ ಹೋರಾಟ ಮಾಡಿದ್ರು, ಏನೇ ಮಾಡಿದ್ರು ಬಗ್ಗದೆ ಇರೋದು. ಈಗ ಏನ್ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕು. ಅಂಡ್ ನಿನ್ನೆ ಬಿಟ್ಟಿರುವಂತ ಪತ್ರಿಕಾ ಪ್ರಕಟಣೆ KPSC ಅದರಲ್ಲಿ ವಿಶೇಷವಾಗಿ ಮೆನ್ಷನ್ ಮಾಡಿದ್ದಾರೆ ಅಧಿಸೂಚನೆಗಳು ಯಾವ್ದು ಅಂತೇಳಿ. ಅಂದ್ರೆ ಈಗ 28/10/2024 ನಂತರ ಅಧಿಸೂಚನೆ ಆಗಿರುವಂತದ್ದು. ಸೊ ಅದರ ಜೊತೆ ತಿದ್ದುಪಡಿ ಅಧಿಸೂಚನೆಗಳನ್ನ ಕೂಡ ನೀವು ತಡೆ ಹಿಡಿಯಿರಿ, ಅಂದ್ರೆ ಹೊಸದಾಗಿ ನೋಟಿಫಿಕೇಶನ್ ಮಾಡಿ ಅಂತ ಆದೇಶ ಇರೋದ್ರಿಂದ ನಾವು ಅಗ್ರಿಕಲ್ಚರ್ ಪರೀಕ್ಷೆಯನ್ನ, ಕೃಷಿ ಅಧಿಕಾರಿ ಪರೀಕ್ಷೆ ರದ್ದು ಮಾಡಿದೀವಿ ಅಂತ ಅವ್ರು ತಿಳಿಸಿದ್ದಾರೆ. ಹಾಗಾಗಿ KPSC ಪತ್ರಿಕಾ ಪ್ರಕಟಣೆಯಲ್ಲಿ ನಮ್ಗೊಂದು ಹಿಂಟ್ ಸಿಗುತ್ತೆ. ಸೊ ಇಲ್ಲಿ ತುಂಬಾ ಜನ ಡಿಸ್ಕಷನ್ ಮಾಡ್ತಾ ಇದ್ರೆ ಏನು ಅಂದ್ರೆ, ಓನ್ಲಿ ಫಸ್ಟ್ ನೋಟಿಫಿಕೇಶನ್ ಆದಾಗ ಅಷ್ಟೇ, ಸೆಕೆಂಡ್ ಅದನ್ನ ತಿದ್ದುಪಡಿ ಮಾಡಿದಾಗೂ ಕೂಡ ಅದೇನು ಸಮಸ್ಯೆ ಆಗಲ್ಲ ಅಂತ ಕೆಲವ್ರದ್ದು ವಾದ ಇದೆ. ಬಟ್ ಅದು KPSC ಮತ್ತು ಸರ್ಕಾರದ ಈಗ ಏನ್ ನಿರ್ಧಾರ ಇದೆ ನೆಕ್ಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ಫೈನಲ್ ಕನ್ಕ್ಲೂಷನ್ ನಮ್ಗೆ ಸಿಗಲ್ಲ. ಅಫಿಷಿಯಲ್ ಆಗಿ ಪತ್ರಿಕಾ ಪ್ರಕಟಣೆ ಬಂತು ಅಂದ್ರಾನೆ ನಮ್ಗೆ ಗೊತ್ತಾಗುತ್ತೆ. ಸೊ ಯಾವ್ದು ಅನ್ವಯ ಆಗುತ್ತೆ, ಯಾವ್ದಾಗಲ್ಲ, ಏನ್ ಮಾಡ್ತಾರೆ ಅಂತ. ಒಟ್ಟಾರೆಯಾಗಿ ಇಲ್ಲಿ ಪರ ವಿರೋಧ ಈಗ ಎರಡೂ ಕೂಡ ಶುರುವಾಗುತ್ತೆ.
ಈಗ KS ವಿಚಾರದಲ್ಲಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಕ್ಯಾನ್ಸಲ್ ಆಗೋದು ಬೇಡ ಅಂತ ಹೇಳ್ಬೋದು. ಅನ್ಯಾಯ ಆದ ಅಭ್ಯರ್ಥಿಗಳು ಕ್ಯಾನ್ಸಲ್ ಆಗ್ಲಿ, ನಮ್ಗೆ ರಿನೋಟಿಫಿಕೇಶನ್ ಆಗ್ಲಿ ಅಂತಾನು ಹೇಳ್ಬೋದು. ಈಗಾಗಲೇ ಕೃಷಿ ಅಧಿಕಾರಿ ಆಯ್ತು, ಒಂದು ಕನ್ಕ್ಲೂಷನ್ ಸಿಗ್ಬಿಡ್ತು. ನೆಕ್ಸ್ಟ್ ಲ್ಯಾಂಡ್ ಸರ್ವೆ ಇದೆ, ಇನ್ನು ಗ್ರೂಪ್ ಬಿ ಇದೆ, ಬೇರೆ ಇದೆ. ಎಲ್ಲದಕ್ಕೂ ಕೂಡ ಅಂತಿಮವಾಗಿ ಏನ್ ಮಾಡ್ತಾರೆ ಅನ್ನೋದನ್ನ ತಿಳಿಸಲೇಬೇಕಾಗುತ್ತೆ. ಯಾಕಂದ್ರೆ ಇದು ಒಳ ಮೀಸಲಾತಿ ವಿಷಯದಲ್ಲಿ ನೇಮಕಾತಿಗಳನ್ನ ತಡೆ ಹಿಡಿದಿದ್ದಂಥದ್ದು ಸ್ಪಷ್ಟ. ಬಟ್ ಅದನ್ನ ಮುಂದಿನ ನೇಮಕಾತಿಗಳಿಗೆ ಅನ್ವಯಿಸ್ತಾರೆ ಅಂತ ಏನೋ ವಿಚಾರ ಇತ್ತು. ಬಟ್ ಇವರು ಹಳೆ ಅಧಿಸೂಚನೆಗಳಿಗೂ ಕೂಡ ಅನ್ವಯಿಸಿ ಅದನ್ನಂತ ಕೇಳ್ತಿರೋದ್ರಿಂದ ಈಗ ಆಲ್ರೆಡಿ ಸಚಿವರು ಆ ಸಮುದಾಯದವರು, ಹಂಗಾಗಿ ಇದು ಯಾವ ರೀತಿಯಾದಂತಹ ತಿರುವನ್ನ ಪಡೆಯುತ್ತೆ ಸರ್ಕಾರದ ಮಟ್ಟದಲ್ಲಿ. ಸರ್ಕಾರದ ಈಗ ಆಲ್ರೆಡಿ DPR ಅವರು ವೀರಭದ್ರಯ್ಯ ಸರಿಗ ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನ ಸರ್ಕಾರ ಮತ್ತು KPSC ಇಲಾಖೆಗಳ ಜೊತೆ ಇನ್ನೊಂದು ಸಭೆ ಇರುತ್ತೆ. ಏಕಾಏಕಿಯಾಗಿ ಇದನ್ನ ಡಿಸಿಷನ್ ತೆಗೆದುಕೊಳ್ಳಕ್ ಆಗಲ್ಲ. ಇದು ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಪರಿಸ್ಥಿತಿ ಅಂಡ್ ಅವರೆಲ್ಲ ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ಇರ್ತಾರೆ. ಸೊ ಅವ್ರದ್ದು ಕೂಡ ಈಗ ಚರ್ಚೆಗಳಿರುತ್ತೆ. ಒಟ್ಟಾರೆಯಾಗಿ ಈ ವಿಷಯದಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರುತ್ತೆ. ಯಾರಿಗೂ ಕೂಡ ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಒಂದಂತೂ ಸ್ಪಷ್ಟವಾಗಿದೆ, ಕೆಲವೊಂದು ಏನೇನಿದೆ ಲ್ಯಾಂಡ್ ಸರ್ವೇರ್ದು, ಕೃಷಿ ಅಗ್ರಿಕಲ್ಚರ್ ಆಫೀಸರ್, ಅವೆಲ್ಲ 100% ಯಾವುದೇ ಕಾರಣಕ್ಕೂ ಪರೀಕ್ಷೆ ಮಾಡಲ್ಲ. ಅವ್ರು ರಿನೋಟಿಫಿಕೇಶನ್ ಮಾಡ್ತಾರೆ. ಬಟ್ KS ಗ್ರೂಪ್ ಬಿ ಬೇರೆ ಬೇರೆ ಏನಿದೆ, ಸೊ ಅದನ್ನ ಕಾದು ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು.